ಗೈಸ್, ವೆರಿ 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 ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಕೈಯೆಲ್ಲ ನಡುತ್ತಾವೆ. ಬೆಳಗ್ಗೆ 8:48 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಬೆಳಗ್ಗೆ 6:30 ಎದ್ದು ರೆಡಿಯಾಗಿ ಲಿಫ್ಟಿಗೆ ಬೇರೆ ಹಾಕ್ಕೊಂಡು, ಆ ಲಿಫ್ಟಿಗೆ ಬೇರೆ ಹೋಗ್ದನೆಯ ಸೋಪ್ ಹಾಕ್ಕೊಂಡು ತೊಳೆದೇ ಹೋಗಲಿಲ್ಲ. ಸೊ ನೀವು ಯಾರೋ ಕಮೆಂಟ್ ಹಾಕಿದ್ರಿ ಲಿಪ್ ಬಾಮ್ ಹಾಕಿ ಇದು ಮಾಡಿ ಹೋಗುತ್ತೆ ಅಂತ. ಲಿಪ್ ಬಾಮ್ ಹಾಕಿದ್ರೂ ಹೋಗಲಿಲ್ಲ. ಲಾಸ್ಟ್ ಫೈನಲ್ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ತೆಗೆದೆ. ಇನ್ವಿಟೇಷನ್ ಕೊಡೋಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೆ ನಮ್ಮ ಅಂಗನವಾಡಿ ಟೀಚರ್ಸ್ಗಳಿಗೆ. ಬಟ್ ಏನೋ ಹುಣ್ಣಿಮೆ ಇವತ್ತು ಇನ್ವಿಟೇಷನ್ ಕೊಡಬಾರ್ದು ಅಂತ ಏನೋ ಹೇಳಿದ್ರು. ಹಾಗಾಗಿ ಸೊ ಕ್ಯಾನ್ಸಲ್ ಆಯಿತು. ಬೆಳಗ್ಗೆ ಮಾಡ್ಕೊಂಡು ಇದೇ ಬಟ್ಟೆ ಹಾಕೋಬೇಕಿತ್ತು. ಅಮ್ದ ಸ್ವಾಗತ ಅವರು ಬನ್ನಿ, ಇಲ್ಲ ಪರವಾಗಿಲ್ಲ ಹೋಗೋಣ ಅಂದರು. ಇಲ್ಲ ಬಿಡಿ, ನಾಳೆ ನಾನು ಹೆಂಗಿದ್ರು ಹೋಗ್ಬೇಕಲ್ವಾ, ಸೊ ಆಂಧವ್ಯ ಹಂಗೆ ಹೋಗ್ತೀನಿ ಅಂತ ಹೇಳಿದೆ. ಇವತ್ತು ನನ್ನ ಲಾಸ್ಟ್ ರಜದ ದಿನ ಗೈಸ್. ನಾಳೆಯಿಂದ ನಾನು ಡ್ಯೂಟಿಗೆ ಹೋಗಬೇಕು, ಸ್ಯಾಟರ್ಡೇಯಿಂದ. ಆ್ಯಕ್ಚುಲಿ ಇವಾಗೇನೆ ಕೆಲಸಗಳು ಸ್ಟಾರ್ಟ್ ಆಗೋದು. ಬಟ್ ನನಗೆ ರಜಾ ಇಲ್ಲ, ನಾನು ಡ್ಯೂಟಿಗೆ ಹೋಗಲೇಬೇಕು, ಏನೂ ಮಾಡೋ ಹಾಗಿಲ್ಲ. ಇವಾಗ ನಮ್ಮ ಪಿಂಕಿ ತೋರಿಸ್ತೀನಿ ತಾಡಿ. ಪಿಂಕಿ ನಮ್ಮ ಅಮ್ಮ ಟಾಪಲ್ಲಿದ್ದಾರೆ. ಚಾಂದು ಬಗ್ನೋಡು, ಹಾಯ್. ಅಲ್ಲ ಅಟ್ಟದ ಮೇಲೆ ಪಾತ್ರೆ ಎಲ್ಲ ತೊಗೋತಾ ಇದ್ದಾರೆ ಗೈಸ್. ಪಾತ್ರೆಗಳೆಲ್ಲ ಬೇಕಲ್ಲ ಹಸಿ ಎಸಕ್ಕೆ, ಅದಕ್ಕೆ ಇದಕ್ಕೆ ಅಲ್ಲವ. ಪಿಂಕಿ ಹೆದರ್ಕೋತದೆ ಬಡ್ಡಿದ ಕಳ್ಳ. ಥ್ಯಾಂಕ್ ಯು. ನನಗೆ ಕೈಯೆಲ್ಲ ಇದ್ದಕ್ಕಿದ್ದಂಗೆ ಶಿವರಿಂಗ್ ಆಗ್ತಿದೆ. ಅಯ್ಯಪ್ಪ ಬಡ್ಡಿದೆ. ಥ್ಯಾಂಕ್ ಯು ಪಿಂಕಿ. ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಪಿಂಕಿ. ಅಯ್ಯೋ ಬಡ್ಡಿ ನೋಡು ಹೆಂಗೆ ಪರಿಸ್ತಾಳೆ. ಪರತ್ಯಾ ನಿನ್ನ ಪರತ್ಯಾ ಹಾಂ. ಇಲ್ಲಿ ನೋಡಿ, ಈ ಥರದ ತಪ್ಪಲೇನೋ ಐತೆ ನಮ್ಮನೆ. ಹಿಟ್ಟು ಮಾಡೋದು ಮಕ್ಕಳಿಗೆ ಹೊಸದು ಇದು ಯೂಸೇ ಮಾಡಿಲ್ಲ ನಮ್ಮಮ್ಮ. ಎಷ್ಟು ಚಿಕ್ಕ ಪಾತ್ರೆ. ನಮ್ಮ ಪಿಂಕಿ ತಲೆನೇ ತೊಳಿಕ್ ಹಾಕ್ಬೋದೀಗ. ಆಡ್ತೀಯಾ ಪಿಂಕಿ? ತಾಳಿ ಪಿಂಕಿನ ಗೋಳಿಕೊಳ್ಳೋಣ. ಅವರಿಗೆ ಅಟ್ಟದ ಮೇಲೆ ಟಾಪಲ್ಲಿದ್ದಾರೆ ಅಮ್ಮ ಮಗಳು ಇಬ್ಬರೂ. ನನ್ನ ತಲೆನೋವು ಮಲಗಿದೆ. ನಮ್ಮಮ್ಮ ಪಾತ್ರೆ ಇಸ್ಕೊಬಾ ಅಂತಾರೆ, ಅದಕ್ಕೆ ಬಂದೆ. ಪಾತ್ರೆ ಎಲ್ಲ ಇಟ್ಬಿಟ್ಟು ನಾಳೆ ಏನೋ ದೇವ್ರನ್ನ ಕರೀತಾರೆ ದಾಸಯ್ಯನ. ನೋಡಿ ಪಾತ್ರೆ ಎಲ್ಲ ತೊಳೆದಿಟ್ಟೈತೆ, ಅದೆಲ್ಲ ಅಡುಗೆ ಮನೆ ಪಾತ್ರೆ. ಅಡುಗೆ ಮನೆ ಮನೆಯೆಲ್ಲ ಒರೆಸಿ ಸಾಯಂಕಾಲಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆಲೆ ಎದ್ದು ನಂಗೆ ಮಾಡೋಕ್ಕೆ ನಾನೇ ತಂದಿದ್ದು. ಹೋದ ಬೆಂಗಳೂರಿಂದ ತಂದಿದ್ದು ಅಮ್ಮ. ತಂದ್ರೆ ಜಾತ್ರೆ ತೊಗೊಂಡಿದ್ದು ಅಮ್ಮ. ಅದ ಈ ಬಡ್ಡಿತ್ತು ಬಲೂನು ಕೃತಜ್ಞ. ಇದು 100 ರೂಪಾಯಿ ತಂದು, ಅದೇ ಲೈಟಿಂಗ್ಸ್ ಬರ್ತಲ್ಲ, 100 ರೂಪಾಯಿ ತಂದು ಕೊಟ್ಟು ತಗೊಂಬಂದು. ನಮ್ಮ ರೋಕ್ಲಿ ಹಬ್ಬದಲ್ಲಿ ತಂದು 5 ನಿಮಿಷನೂ ಇರಲಿಲ್ಲ, ಅದು ಕೆಟ್ಟೋಯ್ತು. ನಿನ್ನ ಆಡ್ತೀಯಾ ಬಡ್ಡಿ ಆಡ್ತೀಯಾ? ಆಟಾಡ್ಲಿ ಬಿಡಿ. ಇವಾಗ ಪಾತ್ರೆ ಇಸ್ಕೊಳ್ಳೋಣ. ನಂಗೆ ಯಾಕೋ ಕೈ ಕಾಲೆಲ್ಲ ಅಮ್ಮ, ನನಗೆ ಯಾಕೋ ಕೈ ಕಾಲೆಲ್ಲ ನಡುಕ್ತಾವ ಕಣಮ್ಮ ಇದ್ದಕ್ಕಿದ್ದಂಗೆ ನೆನ್ನೆಯಿಂದನೂ. ಅಮ್ಮ ನೋ ರೆಸ್ಪಾನ್ಸ್, ಮರ್ಯಾದೆನೇ ಇಲ್ಲ. ಸ್ಟೆಪ್ ಹಿಡ್ಕೊಂಡು ನಂಗೆ ಕಾಲ್ಗಿಲ್ ನೆಗ್ಬಿದ್ದೋದ್ರೆ ಏನು ಮಾಡ್ತೀಯ? ನಾನು 11:30 ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿನ್ನವ ಸಪ್ರೇಟ್ ಮಾಡಿಕೊಬಿಡು, ಸಿಗೋದಿಲ್ಲ ಅಲ್ಲಿ. ನಮ್ಮವ ನಂದ ಪಾಪುಂದ ನಾನು ಸಪ್ರೇಟ್ ಮಾಡಿಕೊತೀನಿ. ನಿಂದು ಏನದೆ ಸಪ್ರೇಟ್ ಮಾಡಿಕೊಬಿಡು. ಯಾಕೆ ಗೊತ್ತಾ, ಅಲ್ಲಿ ಹುಡ್ಕಿದ್ರೆ ಸಿಗೋದಿಲ್ಲ, ಕನ್ಫ್ಯೂಷನ್ ಆಯ್ತವೆ. ನಾವು ಇವಳು ಮದುವೆಗೆ ಅವರ ಹಸ್ಬೆಂಡ್ ಮನೆಗೆ ಹೋಗೋಕ್ಕೆ ಏನೇನು ಬೇಕು, ಮತ್ತು ಈಗ ಅರಿಶಿನ ಶಾಸ್ತ್ರಕ್ಕೆ ಏನೇನು ಬೇಕು, ಮದುವೆ ದಿನ ಏನೇನು ಬೇಕು ಎಲ್ಲ ಜೋಡಿಸ್ಕೊತಾ ಇದ್ದಾಳೆ. ಫ್ರೆಂಡ್ಸ್, ನನಗೆ ಕೈ ನಡ್ಗೋದೇ ಕಡಿಮೆ ಆಗೈತೆ ಕೈ ನಡ್ಗೋದು. ಬಟ್ ಏನೋ ಒಂಥರ ಸುಸ್ತಾದಂಗೆ ಆಯ್ತೈತೆ. ಒಂಥರ ಬಾಡಿಲಿ ಶಕ್ತಿ ಇಲ್ವೇನೋ, ನಿಶಕ್ತಿ ಥರ ಆಯ್ತೈತೆ. ಆಗೋದಿಲ್ಲ ಮಗನೆ, ಆಗೋದಿಲ್ಲ. ಔಷಧಿ ಅದು ಆಗಲ್ಲ, ಬಿಳ್ಗೈತಾರೆ. ಎಣ್ಣೆ ಅದು ಜೆಲ್ಲು, ಹಿಮಾಲಯ ಜೆಲ್ಲ, ಪತಂಜಲಿ ಏನೇನೋ 16 ಹಾಕ್ತಾಳೆ. ಮಾತ್ರ ಇರೋ ಕಲರೇಯ ಒಂಥರ ಹೊಟ್ಟೆ ಒಳಗೆ. ನನಗೆ ಬೆಳಗ್ಗೆ ಹೊಟ್ಟೆ ಎದ್ದ ತಕ್ಷಣ ಒಂಥರ ಸಂಕಟ ಇತ್ತು. ಆಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನೇನು ಹಂಗೊಂದು ಬಾಕ್ಸ್ಕೊಡ್ನೆ ಚಂದು. ಆಗ ಖಾಲಿ ಆಯ್ತದೆ. ಇದು ನೋಡಿ ಇವೆಲ್ಲ ಖಾಲಿ ಆಯ್ತವೆ. ಮಡಿಕೊಂಡು ಇದಕ್ಕೆ ತುಂಬ್ಕೊಂಬ. ಅರಿಶಿನ ಶಾಸ್ತ್ರದಲ್ಲಿ ಬಳೆ ಹಾಕೋತೀನಿ. ಕೇಸರಿ ಕಲರ್ ಇದು
ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತಾ? ರಿಲೇಟೆಡೇ ಬರ್ತದೇನೋ, ಒಂದೇ ಥರ ಬರ್ತದೇನೋ. ನೀವು ಕಡಿಮೆ ಹಾಕೋ ಗೋಲ್ಡು. ಹೌದು, ಆರೆಂಜ್ ಜಾಸ್ತಿ ಹಾಕೋ. ಸಾದಾ ಪ್ಲೇನ್ ತಗೋಬೇಕು. ಇಲ್ಲೂ ಅವೇನು ನಾನು ನಿಮ್ಮನೆ ಕರಿಯಕ್ಕೆ ಬಂದಾಗ ಯಾವ ಸೀರೆ ಹಾಕಬರೋಣ? ಏನೋ ಸೀರೆನೇ ಇಲ್ಲ. ನಿಂದು ಸೀರೆ ತೋರಿಸಿ, ಯೆಲ್ಲೋ ಕಲರ್ ಹಳದಿ ಶಾಸ್ತ್ರಕ್ಕೆ. ಎಲ್ಲ ನೋಡೋರೆ ನನ್ನ ಸೀರೆ ಒಬ್ರು ಚಂದನ ಕೊಡ್ಸಿರೋದು ಅಂತ ಒಂದು 3-4 ವ್ಲಾಗಲ್ಲಿ ತೋರಿಸ್ಬಿಟ್ಟಿದ್ದೀನಿ ನನ್ನ ಸೀರೆ. ಏನದು? ಇದಕ್ಕೊಂದಕ್ಕೆ 800 ರೂಪೀಸ್ ಕೊಟ್ಟು ಮಾಡಿಸಿರೋದು. ನಿಮ್ಮ ಸ್ವಾಗತ ತೋರಿಸಿ. ಅದು ಏನು ಹುಡ್ಕೋಕೆ ಹೋದ್ಲೋ ಗೊತ್ತಿಲ್ಲ. ಡೈಲಿ ಯೂಸ್ದು ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನಾನು ಬಂದು ವೀಡಿಯೋಸ್ ಯಾವುದೋ ತೋರಿಸೋದು ಬೇಡ. FRS THR ಕೊಡ್ತಾಯಿದ್ದೀನಿ ತಿಂಗಳದು. 21ನೇ ತಾರೀಕಲ್ಲೂ THR ಮಾಡ್ತಾಯಿದ್ದೀನಿ. ನನಗೆ ಅದು ಚೆನ್ನಾಗದೆ ಕಣೆ. ಅದು ಡೈಲಿ ಯೂಸ್ಗೆ ಹಾಕೋಣ ಅಂತಲೇ ಇಟ್ಟಿರೋದು, ಅವ ಹಾಕೊಳ್ಳಲ್ಲ ಅಂತ. ಬೇಡ, ಅಲ್ಲೇ ಇಡು. ಬೀರಲ್ಲೇನು ಜಾಗದ ಸುಮ್ಮನಿರು. ಅದು ಬೀರಲ್ಲೇ ಇದ್ದಿದ್ದು, ಒಂದ್ಸಲ ಹಾಕೊಂಡೋಗಿ ಇಟ್ಟಿದ್ನಲ್ಲ ಅಲ್ಲೇ. ಅದಕ್ಕೆ ಕೈ FRS ಮಾಡೋಕ್ಕೆ ಮೊಬೈಲ್ ಹಿಡ್ಕೊಂಡ್ರೆ ಚಂದ ಕೈ ನಡುಕ್ತಾ ಇದೆ. ಇರಲಿ ಬಿಡು, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಟಾಪ್. ಅದಕ್ಕೆ ಹುಸಿ ಹಾಕಿಲ್ಲ ಟಾಪ್ಗೆ ಬೇಜಾರಾಗ್ಬಿಟ್ಟದೆ. ಇಡು. ಅದು ಇದ್ರ ಜೊತೆ ಇದ್ದಿದ್ದು ಇನ್ನೊಂದು ಟಾಪ್ ಎಸ್ಬಿಟ್ಟೆ. ಆ ಟಾಪ್ ಎಸ್ತಿಲ್ಲ, ಇಡೋಣ ಸುಮ್ಮನೆ. ಅವ ನೀನು ಇಟ್ಬಿಡು. ನಿನ್ನವ ಹಳೆವು ಕಿತ್ತೋಗಿರೋವೆಲ್ಲನೂ ಮಾಡಿಕೊಂಡಿದ್ದೆ. ಚೆನ್ನಾಗದೆ ಅದುವೇ. ಚಳಿಗಾಲದಲ್ಲೆಲ್ಲ ಸರಿ ಅವೆಲ್ಲ ಇಕ್ಕೊಳ್ಳೋಕ್ಕೆ ಕತೆ. ಇಡವ ಸುಮ್ಮನೆ, ಆ ಟಾಪ್ ಇಟ್ಬಿಡು. ಅದನ್ನೂ ಇಡು, ಚಂದ. ನನ್ನ ಫೇವ್ರೆಟ್ ಟಾಪು ಅದು. ನಾನು ನಿನ್ನವೆಲ್ಲ ತೆಗ್ದೇಸ್ಬಿಡ್ತೀನಿ ಮನೆಯಿಂದವ. ಇದು 1:41 ಆಗಿದೆ. ಬಿಸಿ ಸಾರು ಮಾಡಿದ್ದಾಳೆ. ನನಗೆ ಸ್ವಲ್ಪ ಶಿವರಿಂಗ್ ಅಂದರೆ ಕೈ ಕಾಲು ನಡುಗೋದು ಕಡಿಮೆ ಆಯಿತು. ಬಟ್ ಒಂಥರ ಸುಸ್ತು. ಹಾಸ್ಪಿಟ್ಲಿಗೆ ಹೋಗಿ ಬಿಸಿಲಲ್ಲಿ ಬಸ್ಗೋಗಿ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಮ್ಮ ಅಪ್ಪಾಜಿ ಇಲ್ಲ ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕೆ. ನೋಡೋಣ, ಬೆಳಗ್ಗೆಗಿಂತ ಇವಾಗ ಸ್ವಲ್ಪ ಬೆಟರ್ ನಾನು. ಬಟ್ ಆಗಲೇ ಇಲ್ಲ ಅಂದರೆ ಸಂಜೆ ತಂಪೊತ್ತ ಮೇಲೆ ಹೋಗ್ಬಿಟ್ಟು ಬರಬೇಕು. ಇಲ್ಲಿ ORS ಜ್ಯೂಸ್ ಕುಡಿದ್ರೆ ಆ್ಯಕ್ಚುಲಿ ಕಡಿಮೆ ಆಗೋದು. ನಂಗೆ ತುಂಬ ಸಲ ಈ ಥರ ಸುಸ್ತಾದಾಗ ORS ಜ್ಯೂಸ್ ಕುಡ್ದಿದ್ದೀನಿ ನಾನು. ಡ್ಯೂಟಿ ಟೈಮಲ್ಲಿ ಇದ್ದಾಗ ಮನೆಗೆ ಹೋಗ್ಬೇಕಾದ್ರೆ ಸಂಜೆ ಟೈಮೆಲ್ಲವ. ಅದೇ ಇಲ್ಲಿ ನಮ್ಮೂರಲ್ಲಿ ಸಿಗೋಲ್ಲ, ಸಾಲಿಗ್ರಾಮದಲ್ಲೇ ತರಿಸ್ಬೇಕು. ನೋಡಿ ಎಷ್ಟು ಅಂದರೆ ನಮ್ಮ ಅಪ್ಪಾಜಿ ಬಿಟ್ಟು ಯಾರು ಬರೋಲ್ಲ. ಆ್ಯಂಡ್ ನಮ್ಗೆ ಯಾರು ಅಷ್ಟು ಕಾಂಟ್ಯಾಕ್ಟ್ಸ್ ಇಲ್ಲ, ಅದೊಂದು ಪ್ರಾಬ್ಲಮ್. ಹುಡುಗರುಗಳಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ. ನಮ್ಮ ಮಮ್ಮಿ ಬಣ್ಣ ಹೊಡಿತಾ ಅದೇ ಅಲ್ಲ ಆಚೆ ಕಡೆಗೆ. ಇನ್ನೊಂದು ವೀಡಿಯೋ ಮಾಡಬೇಕು, ಬಿಸಿ ಊಟ ಮಾಡ್ಬಿಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಹೀರೆಕಾಯಿ ಸಾರು ನನ್ನ ಫೇವ್ರೇಟ್ ಸಾರು. ನನಗೆ ತರಕಾರಿಗಳಲ್ಲಿ ಬೆಂಡೆಕಾಯಿ ಮತ್ತು ಹೀರೆಕಾಯಿ ಅಂದರೆ ತುಂಬ ಇಷ್ಟ. ನೋಡೋಣ ಸಾಂಬಾರು ಹೆಂಗೆ ಮಾಡೋಳೆ ಅಂತ ಹೇಳಿ. ಮಗಿಗೆ ಊಟ ಮಾಡಿಸ್ಬೇಕಿತ್ತು. 1:08 ಅರ್ಧಂಬರ್ಧ ಅಡುಗೆ ಮನೆ ಒರೆಸಿದ್ದೀನಿ. ನನ್ನ ತಂಗಿ ಸೌಜನ್ಯ ಹತ್ರ ಹೋಗಿದ್ಲು ಟಾಪ್ಗಳೆಲ್ಲ ಹಿಡಿಸ್ಕೊಬರೋಕ್ಕೆ. ನಾನು ಹೋಗಲಿಲ್ಲ, ಮಲ್ಕೊಬಿಟ್ಟಿದ್ದೆ ಆಗ್ದಾನೆ. ನಮ್ಮಮ್ಮ ಬೇರೆ ಬೈತ, ಕೆಲಸ ಮಾಡೋಕ್ಕೆಲ್ಲ ನಾನು ಹೊಟ್ಟುರಿಸ್ತಾರೆ ಅಂತ ಬೈ. ಅದಕ್ಕೆ ನನಗೆ ಸುಸ್ತಾಯ್ತೈತೆ. ಅರ್ಧ ಅಡುಗೆ ಮನೆ ಒರೆಸಿದ್ಮೇಲೆ ಇನ್ನೂ ಜಾಸ್ತಿ ಸುಸ್ತಾಯ್ತೈತೆ. ಆಗಲೇ ನಿಂಬೆಹಣ್ಣು ತರಿಸಿದ್ದು ಕೃತಕೈಲಿ. ಅದಕ್ಕೆ ಅದೇನೋ ಸಕ್ಕರೆ, ಒಂಚೂರು ಉಪ್ಪು ಪುಡಿ, ನಿಂಬೆಹಣ್ಣೆಲ್ಲ ಹಾಕಿ ORS ಜ್ಯೂಸ್ ಥರ ಮಾಡ್ತೀನಿ ಮಾಡ್ಕೊಟ್ಟಾಳೆ. ನಮ್ಮ ಬೇರೆ ಬಾಯಿಗೆ ಬಂದ ಕೆಟ್ಟಾಗಿ ಬೈತದೆ ಗೈಸ್. ನಮಗೆ ಈ ಕಡೆ ಕಿವಿ ಸುಮ್ಮನೆ ಇನ್ನೂ ಬೈತದೆ. ತಿಂಗಳಿಗೆ ಬೇರೆ ಇಲ್ಲ ನನಗೆ. ಏನಮ್ಮ ನಾನು ಹೊಡೆದ್ರೆ ಸತ್ಯ ಹೋಯ್ತೀನಿ. ಇನ್ನೊಂದು ವಾರ ಬೈಕೋ. ಅದೆಷ್ಟು ಸುಮ್ಮನೆ ಚೆನ್ನಾಗಿದೆ. ರೋಗ ಕೈ ಎತ್ತಿದಂಗೆ ಆಯ್ತಾ ಇಲ್ಲ, ಸುಸ್ತಾಯ್ತೈತೆ. ಆಡ್ಕೊಳವ ನೋಡಿ ಸುಸ್ತಾಗಿರೋದು. ಯಾವ್ದು ಮಾಡೋಣ ಯಾವ್ದು ಬಿಡೋಣ ಅಂತ. ಇನ್ನೇನು ಮಾಡ್ತೀರಿ ಹೇಳು. ಅಮ್ಮ ಮನೆ ಕೆಲ್ಸಕ್ಕೊಬ್ರು ನೀಡಕ್ಕಾಯ್ತದ ಬಿಡಮ್ಮ. ನಿಂಗೆ ಅಷ್ಟು ನಿಂಗೆ ಆಯ್ತಲೇ ಇಲ್ಲ ಅಂದರೆ
ಬಟ್ಟೆ ಕೊಟ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಹೋಯ್ತಾರೆ. ಅದಕ್ಕೆ ಮಾಡಿಕೊಂಡಿದ್ದೀರಲ್ಲ ಇನ್ನೇನು ಅದೇ ಆಗೋದು. ಹಂಗೆ ಮಾಡೋದು. ಅವಳೆ ಎಲ್ಲ ಒಂದು ಬಕೆಟ್ ಅವಿನ ಪೂರ್ತಿ ಅಡುಗೆ ಮನೆಯೆಲ್ಲ ಕ್ಲೋಸ್. ನಂಗೆ ಆಯ್ತಿಲ್ಲ ಬೀಳ್ಬಿಡು ಓಡೆ ಆ ಕಡೆಗೆ. ಅಡುಗೆ ಮನೆ ಪೂರ್ತಿ ಅದರಲ್ಲಿ ಎಲ್ಲ ಬಕೆಟ್ ನೀರಲ್ಲಿ ಸೊಪ್ಪು ಪುಡಿ ಹಾಕೊಳ್ಳೋರ ಫುಲ್ ಎಲ್ಲನೂ ಒರೆಸ್ಕೊಬರ್ತಾರೆ. ಇಲ್ಲ ಖರಾಬ, ಈಗ ಚೇಂಜ್ ಮಾಡಬೇಕು. ಜ್ಯೂಸ್ ಕುಡಿಯಕ್ಕೆ ಬಂದೆ. ಆ ಡಬ್ಬೊಳಗೆ ಸೊಪ್ಪು ಪುಡಿ ಹಾಕಿ ಒರೆಸೋಳು. ಇಲ್ಲ ಕಣಮ್ಮ, ತೈಣಿಕಾಯಿ ನಿಂಗೆ ಗೊತ್ತಾಗ್ತಸ ಮುದ್ದು. ಹಾಯ್, ನಿಂದೆ ಚಂದ ಕಂಡೆ ಚಿನ್ನು. ಊಹಿಸ್ಕೊತಾಳೆ, ಬತ್ತಾಳೆ, ತಿಂತಾಳೆ, ಆಡ್ತಾಳೆ, ಹೊಡಿತಾಳೆ. ಬಾಯಿ ಬಂದ ಯಾಕೆ ಬೈತೀನಿ? ಅದೇನ್ ಬೈತಿ ಬೈಯೇ? ನನಗೆ ಮನಸ್ಫೂರ್ತಿಯಾಗಿ ನಗೋಕ್ಕೂ ಆಯ್ತಿಲ್ಲ ಕಣ್ಣೆ, ಒಂಥರ ಸಂಕಟ ಆಯ್ತದ ದೇಹದಲ್ಲಿ. ತಿಂತಾಳೆ, ಉಣ್ಣೋದು ಉಣ್ತಾಳೆ, ಉಂಡು ತುಂದು ಗೆಂಡ ರೋಗ ಅಂತಾಳೆ. ಚಿನ್ನಮ್ಮ ಏನು ಮಾಡ್ತಾ ಇದ್ದೀ? ಬಾ. ಅಯ್ಯೋ ಫ್ರೆಂಡ್ಸ್, ಸೆಕೆ ದಗ್ಗೆ ಹೊತ್ಕೊಳ್ತೀವಿ. ನನಗೆ ಸುಸ್ತು ಕಡಿಮೆ ಐತಿರಲ್ಲ. ಸುಮ್ಮನೆ ಒಣಕ್ಕೆ ಕೂತು ನೀನು ಕಾಲು ಬಿಡ್ತೀನಿ. ನಿನ್ಗೊಂಥರ ಆದ್ರೆ ನಮ್ಗೊಂಥರ. ನೀವು ಯಾರು ಹಿಂಗೆ ಹಾಡು ಹಾಕೊಂಡು ಕೂತವ್ರಿ? ನಾವಿನ್ನೂ ವೀಡಿಯೋ ಮಾಡಿದಾಗ ಇವಾಗ ಅಪ್ಲೋಡ್ ಮಾಡೋಕ್ಕೆ ಇವತ್ತು 1ನೇ ತಾರೀಕು. ವೀಡಿಯೋ ಹಾಕಲಿಲ್ಲ ಅಂದರೆ ಎಷ್ಟು ಇದಾಗಲ್ಲ, ಪ್ರಾಬ್ಲಮ್ ಆಗಲ್ಲ ನನ್ನ ಚಾನಲ್. ಏನೋ ಈಗ ಮಾತಾಡ್ಕೊಂಡಿದ್ದೆ. ನಾಡಿದ್ದು 8 ದಿನಕ್ಕೆ ಮೇ 10ನೇ ತಾರೀಕು ನನ್ನ ಮದುವೆ ಇದೆ, ಎಲ್ಲರೂ ಬಂದು ದಯವಿಟ್ಟು ಸ್ಟೈಲ್ ಎಲ್ಲ ಬಿಟ್ಬಿಟ್ಟು ಲೋಕಲ್, ಪಕ್ಕಾ ಲೋಕಲ್ ಮಾತಾಡಿ. ಅಷ್ಟೇ ಮಾತಾಡೋದು. ನಮ್ಮವು ಮುಗಿದವು, ವಾಪಸ್ಸಿ ಒಂದು ಬ್ಯಾಗ್ ಹಾಕೊಳ್ಳೋ ಮಾಡಿಕೊಂಡು ಒರೆಸ್ತಾ ಅವಳೆ. ಹೆಚ್ಚು ಕಮ್ಮಿ 4 ಗಂಟೆ ಆಯ್ತಾ ಬತ್ತು. ನನ್ನ ತಂಗಿ ಮಕ್ಕ ನೋಡಿ, ಝೂಮಿಂದ ನೋಡ್ಬಿಟ್ರೆ ಹೆದ್ರುಕೋಬಿಡ್ತೀರ ಗೈಸ್. ಪಾಪುಂಗೆ ತೋರಿಸು, ಪಾಪುಂಗೆ. ಪಾಪು ನಮ್ಮಿಬ್ರು ನೋಡ್ಬಾ, ನಾನು ಚಂದಮ್ಮನ ನೋಡ್ಬಾ, ಫೋನಲ್ಲೇ ಇಟ್ಬಿಟ್ಬಾ. ನಾನು ಬಾಣಲಿ ಹಿಡ್ಕೊಂಡೆ ಬಂದೆ. ಇಲ್ಲಿ ಬನ್ನಿ ಬೆಳಕಿಗೆ, ಅಮ್ಮನೇ ಹೊಸ್ತದ ಬನ್ನಿ. ಬತ್ತಾವಳೆ, ಅವಳು ಹೆದ್ರುಕೊಳಕ್ಕಲ್ಲ, ಬಿಕಾಸ್ ಅವಳು ನೋಡೋಳೆ ತುಂಬ ಸಲ ನನ್ನ. ಇತ್ತೀಚೆಗೆ ಹಾಕಿರಲಿಲ್ಲ, ನೆನ್ನೆ ಹಾಕಿದ್ದ. ಚೆನ್ನಾಗಿದ್ದೀವಿ. ಅಮ್ಮ ನೋಡಿ ಕರಿಯಾಗಿನ ಚೆನ್ನಾಗಿಲ್ಲ. ಹಾಂ ಏನವ? ಹೌದಾ? ತಿಮ್ಮಡಿ ಹಿಡ್ಕೊಳ್ಳಿ ಬಡ್ಡಿಯ. ನಮ್ಮಮ್ಮ ನೋಡಿ ಎಲ್ಲನೂ ಎತ್ತಿಟ್ಟು ಕಸ ಗುಡಿಸಿ ನಮ್ಮೆಲ್ಲರನ್ನೂ ಬಾಯಿಗೆ ಬಂದಂಗೆ ಬೈದು ಅಂದು ಪಾತ್ರೆ ತೊಳಿತಾರೆ. ನಾನು ಏನಾರು ಹಿಂಗೆ ಮಾತಾಡ್ತಿದ್ದೀನಿ ನನಗೆ ಗೊತ್ತಾದರೆ ನಾನು ಸುಮ್ಮನೆ ಬಿಡೋಲ್ಲ. ನಮ್ಮಮ್ಮ ಹಾಗೆ ಹಿಂಗೆ ಅಂತ ಫುಲ್ ಜಗಳ ಮಾಡಾಕ್ಬಿಡ್ತದೆ. ಅದಕ್ಕೆ ನಾನು ಜೋರಾಗಿ ಏನೂ ಮಾತಾಡೋಲ್ಲ ಗೈಸ್. ಸೊ ಕ್ಲೀನಿಂಗ್ ಎಲ್ಲ ಆಗಿ ಆಮೇಲೆ ಸಿಗ್ತೀನಿ ನಿಮ್ಮ ಕೈಗೆ. ಓಕೆ. ತಂಗಿ ಕೃತನ್ ಮಲಗ್ಸಕ್ಕೆ ಹೋಗಿ ಅವಳು ಮಲ್ಕೊಂಡ್ಬಿಟ್ಟವಳೆ. ನಾನು ಫೇಸ್ ಪ್ಯಾಕ್ ಹಾಕಿದ್ನ, ಮುಖ ಎಲ್ಲನೂ ತೊಳ್ಕೊಬಂದೆ. ಯಾಕಂದರೆ ನನ್ನ ಕಾಲೇಜ್ ಫ್ರೆಂಡ್ ಒಬ್ಬರು ಬರ್ತಾಯಿದ್ದಾರೆ, ಅವ್ರ ಮದುವೆ ಅಂತ ಇನ್ವಿಟೇಷನ್ ಕೊಡೋಕ್ಕೆ. ಅದಕ್ಕೆ ಅವ್ರಿಗೆ ಮನೆ ಬೇರೆ ಗೊತ್ತಿಲ್ವ, ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡೆ. ಫೇಸ್ ಪ್ಯಾಕ್ ಬೇರೆ ಹಾಕ್ಕೊಂಡಿದ್ನಲ್ಲ, ನನ್ನ ಚೈನ್ಗೆ ಕತ್ತಿ ಇಲ್ಲಿ ತನಕ ಹಾಕ್ಕೊಂಡಿದ್ದೆ. ಚೈನ್ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಹೇಳಿ ಮಾಂಗಲ್ಯ ಚೈನು ಎತ್ತಾಕ್ಬಿಟ್ಟಿದ್ದೀನಿ. ಸೊ ಅವ್ರಿಗೆ ಬರಲಿ, ಇಲ್ಲೇ ಗೊತ್ತಾಗಲ್ಲ ಅಂದ್ಬಿಟ್ಟು ಆಚೆ ಕಡೆಗೆ ಬಂದು ನಿಂತಿದ್ದೀನಿ. ಬಂದಿದ್ರು ನನ್ನ ಕಾಲೇಜ್ ಫ್ರೆಂಡ್ಗಳು ಅಂತ ಆಗ್ತಿದ್ವಿ. ಇವು ಮಾಕನೆ ಮುಚ್ಕೋತ. ಹಾಂ, ನೀವು ಮದುವೆ ಹುಡುಗ ಅಲ್ವಾ? ಹಾಂ, ಸಾಕು. ಮಳೆನೇ ಸ್ಟಾರ್ಟ್ ಆಯಿತು. ನನ್ನ ಫ್ರೆಂಡ್ಸ್ಗೆ ಟೀ ಇಟ್ಟೆ, ಪಾಪ ಅವ್ರು ಬೇಡ ಅಂತಿದ್ರು, ಆದರೂ ಫೋರ್ಸ್ ಮಾಡಿ ಟೀ ಕೊಡ್ತಾಯಿದ್ದೀನಿ. ಮಳೆನೂ ಸ್ಟಾರ್ಟ್ ಆಗೋಯ್ತು. ನೈಟು ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಲ್ಲ, 5 ಗಂಟೆ ಅಥವಾ 6 ಗಂಟೆ ಅಷ್ಟರಲ್ಲಿ ಚೌಟ್ರಿಗೆ. ಅಯ್ಯೋ, ಸಾಮಾನ್ಯನೂ ಎತ್ಕೊಂಡು ಹೋಗ್ಬೇಕಲ್ವಾ ಅಂತ. ಈಗ ಇವ್ರು ಬಂದಿದ್ದವ್ರದ್ದು ಅದೇ ಚೌಟ್ರಿಲಲ್ವಾ. 5 ಗಂಟೆ ಆಯ್ತದ ಸಾಕು. ಅವರು ಕಾರ್ಯದವ ಎಲ್ಲ ಮಾಡಿ ಕಾರ್ಯದವನ ಒಟ್ಟಿಗೆ ತೊಳೆದು ಬೆಳೆಸ್ತಾರೆ. ಹೌದು, ಅವ್ರ ಹೆಸರ ನಂಗೆ ತಂದ್ರೆಯವರು 4 ಜನ 5 ಜನ ಇರ್ತಾರ. ಅಯ್ಯೋದು ಯಾವತ್ತ ಮದುವೆ ಕರ್ನೇರೆ ಕಣಪತಿ ತಂದ್ರೆಗೆ ಹೋಗಿ ಅವನಂತಾನೆ, ನೀನು ನನ್ನ ಮದುವೆಗೆ ಬಂದರೆ ನಾನು ನಿನ್ನ ತಂಗಿ ಮದುವೆಗೆ ಬರ್ತೀನಿ ಅಂತ. ಕರ್ನೇರೆ ತಂದ್ರಲೆ ಅಂತೆ. ಯಾವತ್ತು ಅಂತ ಕಣ್ಣನಪ್ಪ ಶ್ರೀಧರಂದು ಮೊನ್ನೆ ಫೋನ್ ಮಾಡಿದ್ದ, ಸೋಮೇಶ ಫೋನ್ ಮಾಡಿದ್ದ. ಅವ್ರ ಮದುವೆಗೆಲ್ಲ ಇಲ್ಲ, ಅವ್ರು ಲಿಂಗಾಯ್ತ್ರಲ್ಲ, ಕುರುಬ್ರು ಇರಬೇಕು.
ಅಲ್ಲಿ ಬೋರ್ವೆಲ್ ಇಲ್ವಾ? ಬಜ್ಜಿ ಎಲ್ಲ ಹಾಕ್ತಿದ್ರು ಗೊತ್ತಾ? ನಾವು ನಡ್ಕೊಂಡು ಹೋಯ್ತಿದ್ವಲ್ಲ ಕಾಲ್ದಾರಿ ಸ್ಕೂಲ್ಗೆ ನಡ್ಕೊಂಡು ಹೋಯ್ತಿದ್ವಿ ಅಪ್ಪಾಜಿ. ಅಲ್ಲಿಂದ ಈ ಕಡೆಗೆ RCC ಮನೆ ತವು ಒಂದು ಬೋರ್ ಇಲ್ವಾ? ಬೋರ್ವೆಲ್ಲು ಅದ್ರ ಎದುರುಗಡೆ ಮನೆ. ಬೈತು ಬೈತು ನನ್ನ ಚಾರ್ಜಿನವೇ ಒಸಿ ಬೈಲಿಲ್ಲ, ಮಗಿನೂ ಬಿಡ್ಲಿಲ್ಲ, ಬೆಕ್ಕನೂ ಬಿಡ್ಲಿಲ್ಲ. ಒಸಿ ಬೈತಾ ಯಪ್ಪ. ನಾವಂತೂ ಹರ ಶಿವ ಅನ್ಲಿಲ್ಲ. ಏನಾದ್ರು ಹರ ಶಿವ ಅಂದ್ರೆ ಇನ್ನೇನಾದ್ರು ದೊಡ್ಡ ಜಗಳ ಆಯ್ತದೆ ಅಂತ. ನೀನು ಹೇಳ್ತೀಯಲ್ಲ ಚಾಮುಂಡಿ ಆಗ್ಬಿಟ್ಟವಳೆ ಚಾಮುಂಡಿ ಅಂತ, ಹಂಗಾಗೋಗ್ಬಿಟ್ಟಿತ್ತು. ನಾನಿವರು ಅದೆಲ್ಗೋ ಹೋಯ್ತೀನಿ ಅಂದ್ರು ಅಂದ್ಬಿಟ್ಟು 5 ಗಂಟೆಗೆ ಕರೆಂಟ್ ಇದ್ದವ್ರು ಇರ್ಲಿ ಕುತ್ಕೊಂಡು ಉಪ್ಪಿಟ್ಟು ಮಾಡ್ದೈತಾನೆ. ತಿಂದ್ಬಿಟ್ಟು ಇವ್ರು 7 ಗಂಟೆಗೆ ಹೋಗಿ ರೂಮ್ ಬಂದ್ಕೋತಾರೆ. ಆ ಬಟ್ಟೆ ಅಲ್ಲೋದ್ರವ್ರೆ ಇಲ್ಲೋದ್ರವ್ರೆ. ನಾನು ಅಷ್ಟು ಪಾತ್ರೆ ಬೆಳಗ್ಗೆ ಮಾಡ್ಕೊಂಡು ಸೀಟಿಗೆ ಹೋಗ್ಬೇಕು ಅಡುಗೆ ಮನೆ ತೊಳೆಯೋಣ ಅಂದ್ರೆ ಅಲ್ಲೊಬ್ಳಂಗ್ ಮನ್ಕೋತಾಳೆ ಇಲ್ಲೊಬ್ಳಂಗ್ ಮನ್ಕೋತಾಳೆ. 3 ಗಂಟೆಲಿ ನಾನು ಅವೆಲ್ಲ ತೆಗೆದ್ಬಿಟ್ಟು ಮನೆ ಕಸ ಗುಡ್ಸಿದ ಮೇಲೆ ಎದ್ದಿಂಗ್ ಅನ್ಕೊ ಬಂದವ್ರೆ. ಅಮ್ಮ ಮದ್ವೆ ಆಗೋ ಹುಡುಗಿ ಚೀಲ ಅಕ್ಕಿ ಮಾಡಿ ಬಕೆಟ್ಗಳು ತುಂಬಿ ಎಲ್ಲಾನು ಮಾಡಿ ಅದು ಒಂದು ಕೆಲಸನ. ಅಮ್ಮ ಅದೆಲ್ಲ ಅಕ್ಕಿ ಮಸಿತೆ ಇದೆ ಮಂಡೆ ಪಾಯ್ತೆ ಇದೆ. ಅಪ್ಪಾಜಿ ನಂಗೆ ಕೈ ಕಾಲೆಲ್ಲವ ನಡ್ಗ ಬಂದ್ಬಿಟ್ಟು ಸುಸ್ತಾಯ್ತಾ ಇತ್ತು ಕಣಪ್ಪಾಜಿ. ಮನಗಿದೆ 3 ಬಕೆಟ್ ಅಕ್ಕಿ ಮಾಡಿ ಪಾತ್ರೆ ಬೆಳಗಿ ಮನೆ ಕಸ ಎಷ್ಟು ಉದ್ದ ಸೌದೋದೆ. ಅವಳ ಮಗಳು ಒಂದು ಆಟ ಬೀರಲ್ಲಿರವೆಲ್ಲ ಅಂತಂದಿರ್ಬೋ ಅದರಿಂದ ಅದಕ್ಕೆ ನನಗೆ ನಿಮ್ಮಿಂದ ನೆಮ್ಮದಿ ಇಲ್ಲ. ನನ್ನ ಮನೇಲಿ ಇನ್ಯಾರು ಬಟ್ಟೆನೇ ತರಂಗಿಲ್ಲ. ಹಂಗೆ ಹಿಂಗೆ ಅಂತ ಒಸಿ ಬೈಲಿಲ್ಲ ಕಣಪ್ಪಾಜಿ. ಬಟ್ಟೆ ತಗೊಂಡೋಗಿ ಏನಪ್ಪ ಇತ್ತು. ಸೊ ಇನ್ನು ಬಟ್ಟೆ ತರಕ್ಕೂ ಹೆದರ್ಕೋಬೇಕು ನಮ್ಮ ಅಮ್ಮಂತ. ಸುಮ್ಮನೆ ಇರಮ್ಮ, ನಿಂದ ಅಮ್ಮಯ್ಯ ಕಾಲಾಗಬೇಕು. ಎಲ್ಗೋಯ್ತಾ ಇದ್ದಿ? ತೆಳಗ್ ಬೆಳಗ್ ನಡ್ಕೊಂಡು ಹೋಯ್ತಾ ಇದ್ದಿ? ಐರನ್ ಮಾಡ್ಕೊಟ್ಟಾರ ಯಾರು? ಎಲ್ಗೋಯ್ತಾ ಇದ್ದಿ ಅಪ್ಪಾಜಿ? ಯಾರ ಮನೆಗೆ ಅಪ್ಪಾಜಿ? ಬತ್ತೀಯ ಈಗ 10 ನಿಮಿಷಕ್ಕೆ? ಅಮ್ಮ ನಾನು ಸ್ನಾನಕ್ಕೆ ಹೋಯ್ತಾ ಇದ್ದೀನಿ ಮೈ ತೊಳ್ಕೊಬರಕ್ಕೆ. ಅಪ್ಪಾಜಿ ಎಷ್ಟೊತ್ತು ಬತ್ತಿ? ಬಾ ಆಮೇಲೆ ಹೋಗಿ ಬಾ, ಒಂಚೂರ ವೀಡಿಯೋ ಮಾಡಬೇಕು ಬಾ ಬೇಗ. ವಸ್ತುಗಳನ್ನ ಮುಟ್ಟಲ್ಲ ಫ್ರೆಂಡ್ಸ್. ಕರೆಂಟ್ ಇಲ್ಲ, ಮಳೆನೂ ನಿಂತೋಯ್ತು. ಬಂದು ಟೈಮು 6 ಗಂಟೆ ಕರೆಕ್ಟಾಗಿ. ನಮ್ಮ ಅಪ್ಪಾಜಿ ಕಾಯಿ ತೊಗೊಬತ್ತು. ಕಾಯಿ ಎಲ್ಲಿಟ್ರೆ? ಕೊಟ್ಗೆಲಿಟ್ರಾ? 1,500 ರೂಪಾಯಿ ಕಾಯಿ ತಂದರು ಮದುವೆಗೆ. ನೋಡಿ ನಮ್ಮನೆ ತೋಟ ಇಲ್ಲ, ಒಂದು ಸ್ವಲ್ಪ ತೋಟ ಐತೆ, ಬಟ್ ಕಾಯಿ ಆಗಕ್ಕೆ ಬಿಡೋದೇ ಇಲ್ಲ. ನಮ್ಮ ಅಕ್ಕಪಕ್ಕದ್ದು ಅವರು ಎಳ್ನೀರು ಸಣ್ಣ ಸಣ್ಣ ಎಳ್ನೀರನ್ನೇ ಕುಯ್ಕೊಂಡು ಕುಡ್ಕೊಂಡು ಹೋಗ್ತಾರೆ. ಯೆಲ್ಲೋ ಕಲರ್ ಸ್ಟಿಕ್ಕರ್ ಹಾಕಿದ್ದೀನಿ, ಮ್ಯಾಚಿಂಗ್ ಡ್ರೆಸ್ ಅಂತ ಹೇಳಿ ಕಾಣ್ತಾನೆ ಇಲ್ಲ. ಈ ಟಾಪು ನಾನು 250 ರೂಪಾಯಿ ಕೊಟ್ಟು CBI ಹೆಬ್ಬಾಳ CBI ತೊಗೊಂಡಿದ್ದು. ಸ್ವಂತ ನಂಗೊಂದು 1000 ರೂಪಾಯಿ ಕೊಟ್ಟಿದ್ದ. ನಮ್ಮದು 2ನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನೀನೇನಾದರೂ ಬಟ್ಟೆ ತೊಗೋ ಅಂತ ನಾನು ಅದೊಂದು 1000 ರೂಪಾಯಿಲಿ ನಾನು 250 ರೂಪಾಯಿದು ಒಂದು ಟಾಪ್ ತೊಗೊಂಡು ಸ್ವಂತಂಗೊಂದು 300 ರೂಪಾಯೋ 400 ರೂಪಾಯಿ ಕೊಟ್ಟು ಒಂದು ಶರ್ಟ್ ತೊಗೊಂಡು ಹೋಗಿದ್ದೆ. ಆವಾಗ ತುಂಬ 100 ರೂಪಾಯಿ 50 ರೂಪಾಯಿ ಒಡ ಯೋಚನೆ ಮಾಡ್ತಿದ್ದೆ. ಬಟ್ ಆದರೂ ಪಾನಿಪುರಿ ಅಂತೂ ಜಾಸ್ತಿ ತಿಂದಿದ್ದೀನಿ ನಾನು. ನನ್ನ ಸ್ವಂತ ಜೊತೆ ಏನು ತಂದಿನೋ ಏನು ತಿಂದಿನೋ ಗೊತ್ತಿಲ್ಲ, ಪಾನಿಪುರಿ ಜಾಸ್ತಿ ತಿಂದಿದ್ದೀನಿ. ಬಿಕಾಸ್ ನಾವು ಪಾನಿಪುರಿ ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ. ಮಸಾಲೆ ಪುರಿಯ ಜಾಸ್ತಿ ಸ್ವಂತ ಜೊತೆ ತಿಂದಿದ್ದೀನಿ ಅಂತ ಹೇಳ್ಬೋದು. ಸೊ ನೋಡಿ, ಎಲ್ಲೇ ಯಾವ ಕಡೆಗೆ ಹೋದ್ರೂ ಸಂತದ್ದು ಒಂದು ನೆನಪು ಬಂದೇ ಬರುತ್ತೆ. ನನ್ನ ಮುಖ ನೋಡಿ ಯಾವ ಥರ ಕಾಣ್ತಾ ಇದೆ. ಸೊ ಫೇಶಿಯಲಲ್ಲಿ ಇರೋವಂಥ ಹೇರ್ನೆಲ್ಲ ರಿಮೂವ್ ಮಾಡಿದ್ದೀನಿ. ನಮ್ಮ ಅಪ್ಪಾಜಿಗೋಸ್ಕರ ಕಾಯ್ತಾ ಇದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ. ನನ್ನ ತಂಗಿನೂ ಒಂಚೂರು ರೆಡಿ ಆಗು ಅಂದೆ. ಯಾಕಂದರೆ ನಾವು ಮನೆ ಹತ್ರ ಗೊತ್ತಲ್ಲ ಒಡ್ರಂಗಿರ್ತೀವಿ. ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಮೊನ್ನೆ ಸ್ನಾನ ಮಾಡಿದಾಗ ಏನೋ ಆಗಿಲ್ಲ, ಇವತ್ತು ಮಳೆ ಹೋಗ್ಬಿಟ್ಟದಲ್ಲ, ಹೋಗು ಈಗೋತೀನಿ ತಣ್ಣೀರು ಬಡ್ಕೊಂಡ್ರೆ ಬಾಯಿ ಬಡ್ಕೊಂಡ್ರೆ ಇನ್ನೆಲ್ಲ ನಮ್ಮ ಅಮ್ಮ ಬೈದು ಬಿಡ್ತದೆ ಅಂದ್ಬಿಟ್ಟು ಬಾಯ ಮುಚ್ಕೊಬಿಟ್ಟು ಹೂವು ನೀರು ಉಯ್ಕೊಂಡಿದ್ದೀನಿ. ಒಂಚೂರು ಉಯ್ಕೊಂಡೆ, ತಣ್ಣಗಾಗೋಯ್ತು. ಕಟ್ ಮಾಡಿ ಫೋನ ಕಟ್ಟಾಗ್ತೀನೋ ಬಡ್ಕೋಬೇಕು, ಬಡ್ಕೊಂಡ್ರೆ ನನಗೆ ಬಿಡೋಕ್ಕಲ್ಲ ಅಂದ್ಬಿಟ್ಟು ಹೆಂಗೆಂಗೋ ಹೊಯ್ಕೊಂಡು ಬಂದೆ ಅತ್ತಾಗೆ. ಈಗ ನಮ್ಮ ಅಪ್ಪಾಜಿ ಬರಬೇಕು. ನಮ್ಮ ಅಮ್ಮ ಅಲೆ ಆ ಕಡೆ ನಮ್ಮ ಬೀದಿಲಿ ಕೆಳಗೆ ಹೋಗಿ ಕೂತ್ಕೊಳೋದೆ ಜಗ್ತಿ ಮೇಲೆ. ಕೃತಜ್ಞ ಇನ್ನೂ ಎದ್ದಿಲ್ಲ, ಕರೆಂಟ್ ಇಲ್ಲ, ಕತ್ಲೆ ಆಯ್ತಾ ಅದೇ ವಿಡಿಯೋ ಮಾಡಿ ನಾನು ಎಡಿಟ್ ಮಾಡಿ ತಂಬ್ಲೈನ್ ಮಾಡಿ ಅಪ್ಲೋಡ್ ಮಾಡೋದು ಯಾವಾಗ ಗೈಸ್? ನೀವು ನೋಡಿದ್ರೆ ರೇಟ್ ರಿವೀಲ್ ಮಾಡಿಲ್ಲ ಅಂತಿದ್ದೀರಿ. ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆಲ್ರೆಡಿ ಗೊತ್ತಾಗೈತೆ ಮೇ 10ಕ್ಕೆ ಅಂತ ಬಸಮ್ಮ ಜವರೇಗೌಡ ಚೌಟ್ರಿಲಿ, ಚುಂಚುನಕಟ್ಟೆ ರೋಡು, ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ. ಬಸಮ್ಮ ಜವರೇಗೌಡ. ಸೊ ಬೀಗ್ರೂಟ ಮತ್ತು ಮದುವೆ 2 ಒಂದೇ ದಿನ ಇದೆ. ದಯವಿಟ್ಟು ಎಲ್ಲ ಬನ್ನಿ, ವಧುವಿಗೆ ಆಶೀರ್ವದಿಸಿ, ಹೊಟ್ಟೆ ತುಂಬ ಊಟ ಮಾಡಿ. ದಯವಿಟ್ಟು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಬಂದರೆ ನಾನು ಬ್ಯುಸಿ ಇರ್ತೀನಿ, ದಯವಿಟ್ಟು ಬಂದು ನೀವೇ ಮಾತಾಡಿಸಿ ಬೇಜಾರು ಮಾಡ್ಕೊಬೇಡಿ. ನಾವು ನಿಮ್ಮ ಸಬ್ಸ್ಕ್ರೈಬರ್ ಅಂದರೆ ನಾನೆಲ್ಲೋ ಹೋಗ್ಬಿಡ್ತೀನಿ.
ಹಾಗೆ ಎಲ್ರಿಗೂ ಕರೆದು ಹೇಳ್ತಿರ್ತೀನಿ ಸಬ್ಸ್ಕ್ರೈಬರ್ ಬಂದವ್ರು ನೋಡಿ ಅಂತ. ಅಟ್ಲೀಸ್ಟ್ ನನ್ನ ಯೋಗ್ಯತೆಗೆ ಒಂದು ಇಬ್ಬರಾದರೂ ಬಂದುಬಿಟ್ರೆ ನಾನು ಸಬ್ಸ್ಕ್ರೈಬರು ಅಂತ ತುಂಬ ಖುಷಿ. ಜಾಸ್ತಿ ಜನ ಬರಲಿ, ಅಕ್ಕಪಕ್ಕ ಯಾರಿದ್ದೀರ, ಸಾಲಿಗ್ರಾಮ, ಮನನಹಳ್ಳಿ, ಬೆಟ್ಟಳ್ಳಿ, ಕೆರಳಾಪುರ, ರಾಮನಾಥ್ಪುರ, ಅರಕಲಗೂಡ್, ಮೈಸೂರು, ಪಿರಿಯಾಪಟ್ಟಣ ಎಲ್ಲ ಕಡೆನೂ ಇದ್ದಾರೆ ನನ್ನ ಸಬ್ಸ್ಕ್ರೈಬರು. ಪ್ಲೀಸ್ ಬನ್ನಿ, ನಿಜವಾಗ್ಲೂ ಸೀರಿಯಸ್ಸಾಗಿ ಮನಸ್ಸಿಂದ ಕರೀತಾ ಇದ್ದೀನಿ. ಕರಿಯೇ ನೋಡಿಗ ಹೇಳ್ತಾಳೆ ಕರೀನೆ. ಎಲ್ಲರೂ ನನ್ನ ಮದುವೆಗೆ ಬನ್ನಿ. ಮೇ 10 ಒಂದು ದಿನ ವೆಜ್ಜು ನಾನ್ ವೆಜ್ ಊಟ ಇದೆ. ಎಲ್ಲರೂ ಬನ್ನಿ, ನೀವೇ ಮಾತಾಡಿಸಿ. ಎಲ್ಲರೂ ಬನ್ನಿ ನೀವೇ ಮಾತಾಡಿಸಿ. ಇದೊಂಥರ ಚೆನ್ನಾಗದೆ ಬೇಜಾರು ಮಾಡ್ಕೊಂಡು. ಯಾಕೆ ಗೊತ್ತಾ, ಈಗ ಬಂದ್ರೂ ನೀವು ನಮಗೆ ಗೊತ್ತಿರಕ್ಕಲ್ವ, ನಾವು ಅನ್ಕೋತೀವಿ ಗಂಡನ ಕಡೆಯವ್ರು ನೆಂಟರು ಅಂತ, ಗಂಡನ ಕಡೆಯವ್ರು ಅಂತಾರೆ ಹೆಣ್ಣನ ಕಡೆಯವರು ಅಂತ. ಅಂದರೆ ತುಂಬ ಜನ ಸೇರೋದ್ರಿಂದ, ಮದುವೆ ಬೀಗ್ರೂಟ 2 ಒಂದೇ ದಿನ ಇರೋದ್ರಿಂದ ನಮ್ಮ ಪ್ರಕಾರ ಹತ್ತತ್ರ 1,500-2,000 ಜನ ಸೇರ್ತಾರೆ ಅಂತ ಅಂದಾಜು ಮಾಡಿಸಿ ಅಡುಗೆ ಮಾಡಿಸ್ತಿರೋದು. ಅಷ್ಟು ಜನದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ನೀವೇ ಬಂದ್ಬಿಟ್ಟು ಆ ಥರ ಏನಾದರೂ ಅಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಪ್ಲೀಸ್ ಎಲ್ಲ ಬನ್ನಿ ಆಯಿತಾ. ಯಾರೂ ಏನೂ ಬೇಜಾರು ಮಾಡ್ಕೋಬೇಡಿ, ವೀಡಿಯೋದಲ್ಲಿ ಕರಿತಾ ಇದ್ದೀವಿ ಅಂತ. ಸೊ ಗೊತ್ತಿರೋರಿಗೆ ಕಾಂಟ್ಯಾಕ್ಟಲ್ಲಿರೋವಂಥ ಸಬ್ಸ್ಕ್ರೈಬರ್ಸ್ಗೆ ಕಾಲ್ ಮಾಡಿದ್ದೀನಿ, ಕೆಲವೊಬ್ಬರು ಪಿಕ್ ಮಾಡಿಲ್ಲ. ಇನ್ನೂ ವಾಟ್ಸಪ್ ಅಂತೀನಿ, ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತೀನಿ ಇನ್ವಿಟೇಷನ್ನ ಕಳಿಸಿಲ್ಲ. ಸೊ ಆದಷ್ಟು ಬನ್ನಿ ಆಯಿತಾ. ಈಗ ನಮ್ಮ ಅಪ್ಪಾಜಿ ಎಲ್ಲಾಯಿತು ಫೋನ್ ಮಾಡೇಮ್ಮ, ಕತ್ಲೆ ಆಯ್ತದೆ. ಏ ಬಾ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬಂದು ಹೇಳಿ. ನಾನು 3 ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. 3 ದಿನದಿಂದ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಾನು, ಚಾಂದು 4 ಜನ ಕೂತ್ಕೊಂಡು ನಮ್ಮ ಫ್ಯಾಮಿಲಿಯಾಗಿ ಸೊ ಇನ್ವಿಟೇಷನ್ನ ತೋರಿಸಿ ಅದು ವಿಡಿಯೋ ಕರಿಬೇಕು ನಿಮ್ಮನ್ನ ಅಂತ 3 ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಕೈಗೆ ಸಿಗ್ತಾ ಇಲ್ಲ. ನಮ್ಮ ಅಪ್ಪಾಜಿ ಅಪ್ಪಾಜಿನ ಪಾಪ ಇನ್ವಿಟೇಷನ್ ಕೊಡ್ತಾರೆ. ನಮ್ಮಮ್ಮ ಒಂದಿನ ಹೋಗ್ಬಿಟ್ಟು ಬಂದಿದೆ ಅಷ್ಟೇ, ಅವರ ತಾಯಿ ಊರಿಗೆ ಮತ್ತು ಅವ್ರ ಅಕ್ತಿರೂರು ಗೊಬ್ಳಿಕಾಡ್ನವ್ರಿಗೆ. ನಮ್ಮ ಅಮ್ಮ ಏನು ಆಗೋದಿಲ್ಲ ಅಂತ ಪಾಪ ನಮ್ಮ ಅಪ್ಪಾಜಿ ಒಂದೇ ಓಡಾಡ್ತೈತೆ. ಹಾಗಾಗಿ ನಮ್ಮ ಅಪ್ಪಾಜಿ ಫುಲ್ಲು ಬ್ಯುಸಿ. ಕಡ್ಲೆ ಹಿಟ್ಟು ಬೇರೆ ಹಾಕ್ಬಿಟ್ಟು ಮುಖ ತೊಳೆದ್ಬಿಟ್ನಲ್ಲ, ಒಂಚೂರು ಕಡ್ಲೆ ಹಿಟ್ಟೆಲ್ಲ ಅಂಟ್ಕೊಬಿಟ್ಟೈತೆ. ಗೈಸ್ ನಾನು ರಜದಲ್ಲಿ ಮನೇಲಿ ಇದ್ಬಿಟ್ಟು ಒಂಚೂರು ಬೆಳಗಾಗ್ಬಿಟ್ಟಿದ್ದೀನಿ ತಾನೇ, ನೋಡಿ ಬೆಳಗಾಗಿದ್ದೀನಿ. ಇವಳು ಮನೇಲಿದ್ರು ಲಿಫ್ಟಿಗೆ ಹಾಕೋತಾಳೆ, ಇವಳು ಸರಿ ಇಲ್ಲ, ಲೈಟಾಗಿ ಹಾಕೋಬೇಕು ನಂತರ. ಹಾಕಿದ್ದೀನೋ ಇಲ್ಲೋ ಅನ್ನೋ ಥರ. ಕರಿಯೇಗ ಅಮ್ಮನ, ಅಮ್ಮ ಬಾರಮ್ಮ ರೆಡಿಯಾಗೋ ಬೇಗ. ಅಮ್ಮ ಒಂಚೂರು ಸೀರೆನಾರು ಸರಿ ಮಾಡ್ಕೊ. ಓ ಅಮ್ಮ ಬಾರಮ್ಮ, ಕತ್ಲೆ ಆಯ್ತದೆ, ವಿಡಿಯೋ ಮಾಡೋಕ್ಕಾಗೋದಿಲ್ಲ ಪ್ಲೀಸ್. ಎಲ್ಲಿಗೆ ಬಾ ಅಂತ ಒಳಿಕೆ ಹಿಡ್ಕೊಳಿಕ್ಕೆ ಹಚ್ಚಿಲ್ಲ ಒಳಿಕೆ. ಲೊಟ್ಟೆ ಮಮ್ಮನ್ ಪುಸ್ತದೇನ, ಲೊಟ್ಟೆ ಮಮ್ಮನ್ ಅದೇನೋ ಏನೋ ಹೇಳ್ತದೆ ನನ್ನ. ಚಾಂದು ಈ ಟಾಪ್ನ ಹಂಗೆ ಬಿಟ್ಬಿಟ್ಟೈತಿಯಾ ಮನೆ ಹತ್ರ ಹಾಕೊಳಕ್ಕೆ ಚೆನ್ನಾಗದೆ. ನಂಗೋಸ್ಕರ ಈ ಟಾಪ್ ಕೊಡೋಕ್ಕಲ್ವಾ? ಹಾಂ, ಫೈನಲಿ 1:50 ಅಪ್ಲೋಡ್ ಮಾಡಿದೆ. ಸೊ ಮದುವೆ ಡೇಟ್ ಯಾವಾಗ ಏನು ಎತ್ತ ಅಂತ ಒಂದು ವಿಡಿಯೋ ಮಾಡಿ ಅಪ್ಪಾಜಿ ಅಮ್ಮ ಜೊತೆ 100% ಆಗಿದೆ. ಇವಾಗ ಕರೆಂಟ್ ಬಂತು, ಕರೆಂಟ್ ಇರಲಿಲ್ಲ. ನಾನು ವೀಡಿಯೋ ಎಲ್ಲ ಮಾಡಬೇಕಲ್ಲ, ಚಾರ್ಜ್ಗೆ ಹಾಕಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಪವರ್ ಬ್ಯಾಂಕ್ ಚಾರ್ಜ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನನ್ನ ತಂಗಿ ರೈಸ್ ಕಿಟ್ಟಿ ಸಾಂಬಾರೆಲ್ಲ ಬೇಯಿಸ್ಬಿಟ್ಟು ಹೋದ್ಲು. ಬಿಕಾಸ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ, ನಿಮಗೆ ಗೊತ್ತು ಒಂದೇ ಜಾಗದಲ್ಲಿ ವೀಡಿಯೋನ ಅಪ್ಲೋಡ್ ಆಗೋದು ನನ್ನ ಫೋನಲ್ಲಿ. ನಮ್ಮನೆ 4G ನೆಟ್ವರ್ಕ್ ಅಲ್ವ, ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಒಂದೇ ಜಾಗದಲ್ಲಿ, ಅದು ಫೋನು ಕೂಡ ಅಳ್ಳಾಡಿಸ್ದಂಗೆ ಆ ಕಡೆ ಈ ಕಡೆ ಅಳ್ಳಾಡಿಸ್ದಂಗೆ ಹಿಂಗೆ ಸ್ಟಕ್ಕಾಗಿ ನಿಂತ್ಕೊಂಡ್ಬಿಟ್ಟಿರ್ತೀನಿ, ಕೂತ್ಕೊಂಡ್ಬಿಟ್ಟಿರ್ತೀನಿ. ಹಂಗಾದ್ರೆ ಮಾತ್ರ ವೀಡಿಯೋ ಅಪ್ಲೋಡ್ ಆಗೋದು, ಇಲ್ಲಾಂದರೆ ಆಗಲ್ಲ. ಫೈನಲಿ ನಿಮ್ಗೆಲ್ರಿಗೂ ಗೊತ್ತಾಯಿತು ಮದುವೆ ಡೇಟ್ ಯಾವಾಗ ಅಂತ ಹೇಳಿ. ಬೇಗ ಬಲ್ಲೆ ವಿಷಯ ಆಫ್ ಮಾಡಬೇಕು. ಇದೆಲ್ಲ ಮೇ 10ಕ್ಕೆ ಅಂತ ಹೇಳಿ ಎಲ್ಲರೂ ಬಂದ್ಬಿಡಿ ಆಯಿತಾ. ಬೇಜಾರು ಮಾಡ್ಕೋಬೇಡಿ, ಆಮೇಲಿಂದ ಸುಮ್ಮನೆ ಬೇಜಾರಾಗೋ ಥರ ಕಮೆಂಟ್ನ ಮಾಡಬೇಡಿ. ಸೊ ಇವತ್ತಿನ ದಿನ ತುಂಬ ಖುಷಿ ಆ್ಯಂಡ್ ಒಂದು ಕಡೆ ನೋವಿದ್ದೇ ಇರುತ್ತೆ. ಸೊ ಸ್ವಂತವ್ರು ಇದ್ದಿದ್ರೆ ಎಷ್ಟು ಈಸಿಯಾಗಿರೋದು. ಈಗ ನನ್ನ ಫ್ರೆಂಡ್ಸು, ನನಗೆ ಬೇಕಾದವ್ರಿಗೆಲ್ಲ ಸ್ವಂತವರೇ ಬೈಕಲ್ಲಿ ಕರ್ಕೊಂಡು ಹೋಗಿರೋರು ಆ್ಯಂಡ್ ಪ್ರತಿಯೊಂದಕ್ಕೂ ಸೊ ಅವನು ನಿಂತಿರೋನು ಇವತ್ತು ಇದ್ದಿದ್ರೆ. ಹಾಗಾಗಿ ನಮ್ಮ ಅಪ್ಪಾಜಿ ಬರ್ತಾರೆ ತಾಳಿ. ಏನಪ್ಪಾಜಿ? ಮೇಲೂರು ರವಿ, ಅದು ಹೆಸರು ಕೂರಿಸಿರ್ತಾರಲ್ಲ, ಏನೇನೋ ಕೂರಿಸಿರ್ತಾರೆ. ನಾನೇನೋ ಹೊಡಿತೀನಿ, ಅವರೇನೋ ಬರ್ತಿದ್ದೆ. ಮಂಜ ಮೇಲೂರು. ಓ ಕರೆಂಟ್ ಹೋಯ್ತಲ್ಲ, ಮೇಲೂರು ಆಟೋಗೆ ಬರ್ತಲ್ಲ, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಮಾತಾಡೋದು. ಹಾಗಾಗಿ 100% ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಐ ಆಮ್ ಸ್ಟ್ರಾಂಗ್ ಗೈಸ್, ಅಲ್ವಾ? ಓಕೆ, ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಕರೆಂಟ್ ಹೋಯ್ತು, ಏನು ಮಾಡೋಂಗಿಲ್ಲ. ಊಟ ಕರೀರಿ ಎಲ್ಲರನ್ನೂ ಮಕ್ಳನ್ನ. ಹಾಂ, ನಿನ್ನ ಮಾಡೋದಿಲ್ಲ ಕತ್ತೋಗ. ಹಾಂ, ಇನ್ನೇನು ಚಾರ್ಜ್ ಬೇಡವಾ ಫೋನಲ್ಲಿ?
ಈಗ ಊಟ ಮಾಡೋಕ್ಕಲ್ವಾ ನಾನು ನನ್ನ ಮಗಳು ಊಟ ಮಾಡ್ಕೊಂಡು ಮನೆಕೋತೀವಿ ಅಷ್ಟೇ. ಊಟ ಮಾಡೋಕೆ ನಾನು ಅಲ್ಲಿ ದುಡ್ಡು ಕೊಡಕ್ಕೆ ಚೀಟಿಗೆ ಮತ್ತೆ ಏನು ಮಾಡೋದು ಅವ್ರ ಮನೆ ಯಾಕೆ ಊಟ ಮಾಡಕ್ಕೆ ಹೋಯ್ದೆ ನೀನು? 48 ದಿವಸ ಆಯ್ತಂತೆ ಗೃಹಪ್ರವೇಶ ಮಾಡಿ ಕಳಸ ಇಟ್ಟಿದ್ರಂತೆ. ಮತ್ತೆ ಅನ್ನ ಮಾಡ್ಬೇಕಾರೆ ಹೇಳಿವ ನೀನು ಈಗ ಹೇಳ್ತಿದ್ಯಲ್ಲ ಅನ್ನ ಊಟ ಮಾಡೋಕ್ಕಲ್ಲ ಅಂತ. ನಾನು ನೋಡಿ ಲವರಂಗೆ ಪವರ್ ಬ್ಯಾಂಕ್ ಹಿಂದ್ಗಡೆಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ನಮ್ಮನೆ ಜಾಗ್ರ ನೋಡಿ ಲೇ ಇವತ್ತು ವೀಡಿಯೋ ಮಾಡ್ಕೊಂಡೇನೆ ಜಾಗ್ರದು. ಜಾಗ್ರ ಹೇಗೆ ಬಂದಿದೆ ಇದು ಇನ್ನೂ ದೊಡ್ಡದಾಗುತ್ತೆ ಫ್ರೆಂಡ್ಸ್ ಆಯಿತಾ. ದೊಡ್ಡದಾದ್ಮೇಲೆ ನೋಡೋಕ್ಕಂತೂ ಫುಲ್ಲು ಸಖತ್ತಾಗಿ ಕಾಣ್ತದೆ. ನಮ್ಮ ಪಿಂಕಿ ನಮ್ಮ ರೂಮಲ್ಲಿ ಮನ್ಗಿದ್ಲು ನೋಡಿ, ನನ್ನ ಕಾಲು ತಕ್ಕ ಬಂದವಳೆ ಪಿಂಕು. ಪಿಂಕು ಇದೆಲ್ಲ ಬಕೆಟ್ಸ್ ಎಲ್ಲ ಆ್ಯಕ್ಚುಲಿ ನಾವು ಕೆಳಗಡೆ ಶಿಫ್ಟ್ ಮಾಡಿದ್ದೀವಿ ಇವಾಗ. ಇಲ್ಲಿ ಜಾಗ್ರ ಇಟ್ಟಿದ್ವಲ್ಲ ಅಮ್ಮ ಫಸ್ಟು ಇಲ್ಲಿ ಇಟ್ಟಿತ್ತು ಈ ಜಾಗದಲ್ಲಿ. ಗೊತ್ತಲ್ಲ ಪಿಂಕಿ ಕಿತಾಪತಿ ಪಿಂಕಿ ಅಂತ, ಕಾಲಲ್ಲೆಲ್ಲ ಗಲೀಜು ಮಾಡಿಬಿಡ್ತಾಳೆ ಅಂತ ಹೇಳಿ ಮೇಲ್ಗಡೆ ಶಿಫ್ಟ್ ಮಾಡಿದ್ದೀವಿ. ಸೊ ಪಿಂಕಿ ದೊಡ್ಡೋಳಾಗಿದ್ದರೆ ಇಲ್ಲೂ ಎಲ್ಲ ಓಡಾಡಿರೋಳು, ಹತ್ತುತ್ತಾಳೆ, ನನ್ನ ಮಂಚ ಎಲ್ಲ ಹತ್ತುತ್ತಾಳೆ, ನೆಗಿತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಇಲ್ಲಿ ಮೇಲ್ಗಡೆ ಈ ಥರ ಏನೋ ಒಂದು ಇಟ್ಟಿದ್ದಾರೆ ಅಂತ ಹೇಳಿ ಪಿಂಕಿಗೆ ಗೊತ್ತಿಲ್ಲ. ಚಿನ್ನಮ್ಮ ಬಾ, ಮುದು ಇಳಿ ಕೆಳಗಡೆ ಏಯ್ ಅವಳು ಇಲ್ಲ ಅವಳೆ, ನಡಿ ಆಚೆಗೆ ನೋಡ್ರಮ್ನೆ ತಗೋತಾವಳೆ ಪಿಂಕಿ ಅಂತ. ಪಿಂಕಿ ಇದು ವೈರು ಚಾರ್ಜರ್ ವೈರ್ ನೋಡ್ಬಿಟ್ಟು ಹೆಂಗೆ ನೆಗಿದ್ಲು ಅಂದರೆ ಯಪ್ಪ, ಅದು ವೀಡಿಯೋ ಮಾಡೋಣ ಅಂತ ಇದ್ದಿದ್ರೆ ಹಿಂಗೆ ನೆಗಿತಾ ಇಲ್ಲ. ಪಿಂಕಿ ಹೆದರ್ಕೋತಾವಳೆ ಈಗ. ಅಮ್ಮ ಬಾರಮ್ಮ ಊಟ ಮಾಡೋಸಿಯಾ ಇರಲಿ, ಬಾ ಇನ್ನೊಂಚೂರು ಊಟ ಮಾಡ್ತಿಕತಿ. ಬಾ ಚಿನ್ನಮ್ಮ, ಅವ್ರು ಊಟ ಮಾಡ್ದವ್ರಿರ್ಲಿ, ನಾನು ನೀನು ಊಟ ಮಾಡೋಣ. ಅಪ್ಪಾಜಿ ನೀನು ಸುಣ್ಣು ನಾನು ಸಖತ್ತಾಗಿ ಮಾಡ್ತೀನಲ್ವ ಮಗನೇ ಸಾಂಬಾರನ್ನ. ಕರೆಂಟ್ ಇಲ್ಲದೆ ಇರೋದಕ್ಕೆ ನಮ್ಮನೆ ಟಿ ವಿ ಆನ್ ಆಗಿಲ್ಲ, ಇಲ್ಲ ಅಂದಿದ್ರೆ ಟಿ ವಿ ಸೌಂಡು ಯಾವಾಗಲೂ ಊಟಕ್ಕೆ ಕೂತ್ಕೊಂಡಾಗ ಮ್ಯೂಟ್ ಮಾಡಿವಿ ನಾನು. ಸ್ವಾಗತಿನ ಟಿವಿ ಒರ್ಸೋದಂತೆ ಇವತ್ತು ತಕಬ ಸಂಡೆ ಬಿಟ್ಕೊಂಡು ಅದೇ ಫೋನ್ ಓಡಿಸೋದು ಅನಿಸ್ತದೆ, ಅದು ಹೋಗೋದಿಲ್ಲ ಬಿಡೋದು ಏನೋ ಕರೆಯೋದು. ಊಟ ಮಾಡಿ ಚಿನ್ನಮ್ಮ, ಬೇಗ ಮನಿಕೊಳ್ಳೋಣ, ನಿದ್ದೆ ಬರ್ತಾವೆ. ಇಟ್ಸ್ ವೆರಿ 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 ಗುಡ್ ಮಾರ್ನಿಂಗ್. ನಾನು 6:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎದ್ದೆ ಬಿಕಾಸ್ ನಾನು ಡ್ಯೂಟಿಗೆ ಹೋಗಲೇಬೇಕು. ನನ್ನ ತಂಗಿ ಆ ರೂಮಲ್ಲಿ ಮಲಗಿದ್ಲು. ಪಾಪು ನಾನು ಹೋಗ್ತೀನಿ ಅಂದ ತಕ್ಷಣ ಚಾಂದಮ್ಮನ ಲಾಲು ಕಾಯಿಸ್ತಾ ಇದ್ದೀನಿ ಬಂಗಾರ. ನಾನು ಹೋಗ್ತೀನಿ ಅಂದ ತಕ್ಷಣ ಕುರಿತು ಚಾಂದಮ್ಮನ ಈ ರೂಮಲ್ಲಿ ಮಲ್ಕೊಳಕ್ಕೆ ಹೇಳು ಅಂತ ಹೇಳಿದ್ಲು. ಹಾಗಾಗಿ ಆ ರೂಮಲ್ಲಿ ಇದ್ದು ಚಾಂದನ್ನ ಇಲ್ಲಿಗೆ ಬಂದು ಮಲ್ಕೊಳ್ಳೋವ ಅಂತ ಅಂದೆ. ನೋಡಿ ನನ್ನ ಮಗಳು ಹೆಂಗೆ ಆಡಿಸ್ತಾಳೆ ನಮ್ಮನ್ನ ಬುಕ್ರಿ ಥರ ಅಂತ. ಇವಾಗ ಇಲ್ಲಿ ಬಂದು ಮಲ್ಕೊಂಡಿದ್ದಾಳೆ. ಸೊ ನೆನ್ನೆ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನನಗೂ ಕೂಡ ತುಂಬ ಇಷ್ಟ ಆಗಿದೆ. ಇವಾಗ ಕೃತಜ್ಞನಿಗೆ ಹಾಲು ಕೊಟ್ಬಿಟ್ಟು ನಾನು ಟೀ ಕುಡಿದು ಸೊ ಮುಖಕ್ಕೆ ಇದಾಕಿದ್ದೀನಿ. ಏನು ಜೆಲ್ಲು, ಒಂದು ಡಾಕ್ಟ್ರು ನಂಗೆ ಒಂದು ಜೆಲ್ ಕೊಟ್ಟಿದ್ರು ಆಯಿತಾ. ಜೆಲ್ಲು ಇನ್ನೊಂದು ಸ್ವಲ್ಪ ಆಯಿತು ನಾನು ಹಾಕ್ತಾನೆ ಇರಲಿಲ್ಲ, ಇವತ್ತು ಹಾಕಿದ್ದೀನಿ. ಸೊ ಇನ್ನೊಂದು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ನನ್ನ ರೆಗ್ಯುಲರ್ ಸ್ಯಾರಿ ಹಾಕ್ಕೊಂಡು ಡ್ಯೂಟಿಗೆ ಹೋಗೋಣ ಬನ್ನಿ. ಅಮ್ಮ ಹಾಲಿನ ಯಾವುದೂ ಇಲ್ವಾ? ಹಾಲು ಹೊಡೆದಿರೋದಿಲ್ವಲ್ಲ ಅದಕ್ಕೆ ಕೇಳಿದೆ. ಹಾಲು ಹೊಡೆದಿರೋದಿಲ್ವಲ್ಲಮ್ಮ, ಎಲ್ಲದೇ ಸಿಗ್ಲಿಲ್ವಲ್ಲ. ಫ್ರಿಡ್ಜಲ್ಲದ ಕಣ್ಣೇ ಕಾಣ್ತಾ ಇಲ್ಲ ಗೈಸ್. ನೆನ್ನೆ ವ್ಲಾಗ್ನೇ ಎಂಡ್ ಮಾಡಲಿಲ್ಲ ನಾನು ಹೋಗೋದಾಗಿ. ಈಗ ಎಂಡ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಓಪನ್ ಮಾಡಿರೋದಿಲ್ಲ ಕಣಮ್ಮ. ಫ್ರಿಡ್ಜಲ್ಲಿ ಐತೆ ಅಂದಲ್ಲ ಕಣಮ್ಮ, ಅದಕ್ಕೆ ನೋಡ್ತಾ ಇರೋದು. ನಿನ್ನ ತಮ್ಮಯ್ಯ ಸುಮ್ಮನಿರು. ಫ್ರೆಂಡ್ಸ್ ನೋಡಿ, ಎಲ್ಲೋ ಹಾಕ್ಕೊಂಡಿರೋ ಎಲ್ಲೋ ಡರ್ಟಿ ಫೆಲ್ಲೋ ಅನ್ನೋ ಥರ. ಆ್ಯಕ್ಚುಲಿ ನನಗೆ ಎಲ್ಲೋ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಕಲರ್ಸು ಅವ್ರು ಯಾವುದೇ ಥರ ಡ್ರೆಸ್ ಹಾಕ್ಕೊಳ್ಳಿ, ಏನೇ ಹಾಕ್ಕೊಳ್ಳಿ, ಆ ಕಲರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ನನ್ನ ಫೇವ್ರೆಟ್ ಸ್ಕೈ ಬ್ಲೂ. ಆ್ಯಕ್ಚುಲಿ ನಾನು ಸ್ಕೈ ಬ್ಲೂ ಹಾಕಿದ್ರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ, ನಿಮ್ಗೆ ಯಾವ ಕಲರ್ ಡ್ರೆಸ್ ಹಾಕೊಂಡ್ರೆ ನೀವು ಸಖತ್ತಾಗಿ ಕಾಣ್ತೀರಾ ಕಮೆಂಟ್ ಮಾಡಿ. ಮತ್ತೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಮದುವೆಗೆ ಬಂದುಬಿಡಿ ಆಯಿತಾ. ನನಗೆ ಕಮೆಂಟ್ ನೋಡಿದ್ರೆ ನನಗೆ ನಗು ಬರೋದು. ಇವರು ಮದುವೆ ಡೇಟೇ ಹೇಳಲ್ಲ, ಮದುವೆ ಆದಮೇಲೆ ಹೇಳ್ತೀರಾ ಅಂತ. ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಬೇಕಲ್ಲ. ನಾನು ಇನ್ನೂ ಕೂಡ ಕೆಲವೊಂದು ವ್ಲಾಗ್ಸೇ ಮಾಡಿಲ್ಲ ಬಿಕಾಸ್ ಅವೆಲ್ಲ ಮಾಡೋಕ್ಕೆ ಏನು ಹೇಳಿ ಟೈಮ್ ಬೇಕು, ಫ್ರೀ ಮೈಂಡ್ ಬೇಕು, ಮನಸ್ಸಿರಬೇಕು. ಆ್ಯಂಡ್ ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಏನದೆಲ್ಲ ಎಮೋಷನಲ್ ತಡ್ಕೊಳ್ಳೋ ಅಂಥ ಶಕ್ತಿ ಬೇಕು.
ಹಾಗಾಗಿ ಸೊ ಈ ವ್ಲಾಗ್ನು ಕೂಡ ಒಂದು 4 ದಿನದಿಂದ ಮಾಡೋಣ 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 ಅಂದ್ರೆ ಅಪ್ಪಾಜಿ ಇದ್ದರೆ ಅಮ್ಮ ಇರ್ತಾ ಇರಲಿಲ್ಲ, ಅಮ್ಮ ಇದ್ದರೆ ಅಪ್ಪಾಜಿ ಇರ್ತಾ ಇರಲಿಲ್ಲ. ಫೈನಲಿ ನೆನ್ನೆ ಸಂಜೆ 6 ಗಂಟೆಲಿ ಕೂರಿಸ್ದೆ. ಮಾತಾಡಿ ಅಂದರೆ ಅವ್ರಿಗೇನು ಮಾತಾಡೋಕ್ಕೆ ಬರಲಿಲ್ಲ. ಸೊ ಆಲ್ರೆಡಿ ಅಪ್ಲೋಡ್ ಆಗಿದೆ. ನಾನು ರಾತ್ರಿ ಅಪ್ಲೋಡ್ ಮಾಡಿದಾಗಲೇ 8 ಗಂಟೆ ಆಗೋಗಿತ್ತು. ಬಟ್ 8 ಗಂಟೆ ರಾತ್ರಿ 8 ಗಂಟೆಲಿ ಅಪ್ಲೋಡ್ ಮಾಡಿದ್ರು ಕೂಡ 2,500 ಓಡ್ತಾ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಮುಂಚೆ 10, 20, 50 ವ್ಯೂಸ್ ಬಂದರೆ ಸಾಕಲ್ಲಪ್ಪ, 50, 100 ಬಂದರೆ ಸಾಕು, 100ರಿಂದ 200 ಬಂದರೆ ಸಾಕು. ಕೊನೆಗೆ ಹೇಗಾಯಿತು ಅಂದರೆ ಒಂದು 500 ಬಂದ್ಬಿಡ್ಲಿ ಸಾಕು ಅನ್ನೋ ಥರ. ಬಟ್ ಇವತ್ತು ನಾನು ಯಾವುದೇ ಟೈಮಿಂಗ್ಸಲ್ಲಿ ಹಾಕ್ತೀನಿ, ಬೆಳಗ್ಗೆ 9 ಗಂಟೆ, 10 ಗಂಟೆ, 11 ಗಂಟೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ ಅಥವಾ ರಾತ್ರಿ 8 ಗಂಟೆ ಅಥವಾ 9 ಗಂಟೆಗೆ ಹಾಕಿದ್ರು ಕೂಡ ಮಿನಿಮಮ್ 2,000 ಓಡುತ್ತೆ. ಮ್ಯಾಕ್ಸಿಮಮ್ ಅಂದರೆ 5 to 6. ಕೆಲವೊಂದು ಇದು ನಾವು ಅಪ್ರಾಕ್ಸಿಮೇಟ್ ಹೇಳೋಕ್ಕಾಗಲ್ಲ ಇಷ್ಟೇ ಓಡುತ್ತೆ ಅಂತ. ಕೆಲವೊಂದು ಲಕ್ಷಾನುಗಟ್ಟಲೆ ಓಡುತ್ತೆ, ಕೆಲವೊಂದು ಓಡೋದೇ ಇಲ್ಲ. ಬಟ್ ನಾನು ಹೇಳೋದು ಮಿನಿಮಮ್. ನನಗೆ ಕರೆಕ್ಟಾಗಿ ಗೊತ್ತು ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು. ಸಾರಿ, ಹಾಲು ಕೊಯ್ತು ಗೈಸ್. ನಿಮ್ಮ ಜೊತೆ ಮಾತಾಡ್ಕೊಂಡು ನಮ್ಮಮ್ಮ ಬೇರೆ ಹೋಗಿದ್ದು ಅಲ್ಲೇ ನಿಂತ್ಕೊಂಡು ಹಾಲು ಕುಸ್ತೀಯ ಅಂತವ. ಅದು ಏನು ಹೇಳ್ತಾ ಇದೆ, ಹಾಲು ಬೇರೆ ಹೋಯ್ತು. ಮಿನಿಮಮ್ ನಾನು ಹೆಂಗೆ ವೀಡಿಯೋ ಹಾಕಿದ್ರು ಕೂಡ ಮಿನಿಮಮ್ 2,000 ವ್ಯೂಸ್ ಬಂದೇ ಬರುತ್ತೆ. ನಾನು ರಾತ್ರಿ 8 ಗಂಟೆಲಿ ಹಾಕಿದ್ರು ಕೂಡ ಇದುವರೆಗೂ ಈಗ ಬೆಳಗ್ಗೆ 7 ಗಂಟೆ ಹತ್ತಿರ ಆಯಿತು. ಈಗ 6:30. ಸೊ 2,500 ಓಡ್ತಾ ಇದೆ. ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನೂ ಏನೇನೋ ಇದ್ದಾವೆ ಹೇಳ್ಕೊಳ್ಳೋ ಅಂಥವು. ಎಲ್ಲನೂ ಒಂದೇ ಬ್ಲಾಗಲ್ಲಿ ಏನೇನೋ ಹೇಳಲ್ಲ. ಇನ್ನೇನಿಲ್ಲ, ಭಾನುವಾರ ಬೆಳಗ್ಗೆ 10:30ಯಿಂದ 11:30 ದಾರೆ ಆ್ಯಂಡ್ ಬೀಗೂಟ ಒಂದೇ ದಿನ. ಸಾಲಿಗ್ರಾಮ ಚೌಟ್ರಿ, ಚುಂಚನಕಟ್ಟೆ ರೋಡ್, ಬಸಮ್ಮ ಚೌರೇಗೌಡ ಕನ್ವೆನ್ಷನ್ ಹಾಲ್. ಚಾಂದಿನಿ ಜೊತೆ ಸ್ವಾಗತ್ ಅವರ ಮದುವೆ ನಡೀತಾ ಇದೆ. ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಆಶೀರ್ವದಿಸಿ, ಹೊಟ್ಟೆ ತುಂಬ ಊಟ ಮಾಡಿ, ಹಾಗೆ ನನ್ನನ್ನು ಬಂದು ಮಾತಾಡಿಸಿ. ಸೊ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.